ಹಾಯ್ ಫ್ರೆಂಡ್, ನಾನು ನಿಮ್ಮ ಪವಿತ್ರ ಮಾತಾಡ್ತಿರೋದು. ಇವತ್ತು ಒಂದಿಷ್ಟು ಮೋಟಿವೇಶನ್ ವೀಡಿಯೋಗಳು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನನ್ನ ಟೈಲರಿಂಗ್ ಜರ್ನಿ ಹೆಂಗಿತ್ತು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋಬೇಕು. ನಿಮಗೆ ಯಾವಾಗ ವೀಡಿಯೋ ಮಾಡಿ ಹಾಕಕತ್ತೀನಿ ಅವಾಗಿಂದ ನೀವು ನಂದೊಂದು ಫ್ರೆಂಡ್ ಅನ್ನೋ ಥರ ಫೀಲ್ ಆಗಕತ್ತದ ನನಗೂ. ಬಟ್ ನಿಮ್ಮ ಜೊತೆ ಎಲ್ಲ ಹೇಳ್ಕೋಬೇಕು ಅಂಥೇಳಿ ಅನ್ಸಕತ್ತದ ರೀ. ಹ್ಯಾಂಡ್ ವರ್ಕ್ ಮಾಡ್ಲಾಕತ್ತೀನಿ, ಮಾಡ್ಕೊತಾನೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡಿರಿ. ಹ್ಯಾಂಡ್ ವರ್ಕ್ ಅಂದರೆ ಇದಂದರೆ ಸ್ಲೋ ಹಾಕಕತ್ತೀನಿ, ನೀವು ಹಾಗೆ ನೋಡ್ಕೊತಾನೆ ನನ್ನ ವಾಯ್ಸ್ ಕೇಳ್ಬೋದು ಅಂಥೇಳಿ. ನಿಮ್ಮದೆಲ್ಲ ಟೈಲರಿಂಗ್ ಜರ್ನಿ ಹೆಂಗಿತ್ತು ಅಂಥೇಳಿ ನನಗೂ ಕಮೆಂಟ್ ಮಾಡಿರಿ. ನನ್ನ ಟೈಲರಿಂಗ್ ಜರ್ನಿ ಹೆಂಗಿತ್ತು ಅಂತ ನಾನು ಹೇಳ್ತೀನಿ. ನನ್ನ ಟೈಲರಿಂಗ್ ಜರ್ನಿ ಹೆಂಗಿತ್ತಂದರೆ, ಸ್ಟಾರ್ಟಿಂಗ್ ನನಗೇನೇನೂ ಬರ್ತಿರಲಿಲ್ಲ, ನಾನು ಮಷಿನೇ ಕಲ್ತಿರಲಿಲ್ಲ. ಏನೋ PUC ಇರಬೇಕಾದ್ರೆ 1 ತಿಂಗಳೇನೋ 2 ತಿಂಗಳು ನಮ್ಮ ದೊಡ್ಡಮ್ಮನ ಮನೇಲಿ ಇರಬೇಕಾದ್ರೆ ಸ್ವಲ್ಪ ಹೋಗಿದ್ದೆ. ಅದಾದಮೇಲೆ 7-8 ವರ್ಷ ನಾನು ಮಷಿನೇ ಇರಲಿಲ್ಲ. ಅಷ್ಟರಲ್ಲಿ ನನ್ನ ಮ್ಯಾರೇಜು ಆಗಿಬಿಡ್ತು. ಮ್ಯಾರೇಜ್ ಆದಮೇಲೆ ನಾನು 2 ಮಕ್ಕಳಾಗೋವರೆಗೂ ನಾನು ಏನೂ ವೀಡಿಯೋಸು ಮಾಡೋಕ್ಕೆ ಹೋಗಲಿಲ್ಲ. ಏನೂ ಯಾವುದೇ ಟೈಲರಿಂಗ್ ಬಟ್ಟೆ ಯಾವ ಐಡಿಯಾನೂ ನನಗಿರಲಿಲ್ಲ. ಅಲ್ಲೇ ಮಕ್ಕಳಿಗೆ ಒಂದೆರಡು ಟ್ಯೂಷನ್ ಹೇಳ್ಕೊತ ಇದ್ದೆ ನಾವು. ಅದಾದಮೇಲೆ ನಾನು ಇಲ್ಲಿ ಚೌಡಾಪುರಿಗೆ ಬಂದಮೇಲೆ ನಮ್ಮ ಊರಿಗೆ ನಾನು ಬಂದಮೇಲೆ ಪಿಕೋಫಾಲ್ ಮಷಿನ್ ತಂದೆ. ನಾನು ಸ್ಟಾರ್ಟಿಂಗ್ ಒಂದು ಪಿಕೋಫಾಲ್ ಮಷಿನ್ ಒಂದೇ ಪಾಠಕ್ಕೆ 2 ಗಡ್ಡಿ ಕೂಡ್ಸತ್ತಾರೆ. ಒಂದು 3,000 ಕೊಟ್ಟು ಬಟ್ಟೆ ಹೊಲಿಯೋ ಮಷಿನ್ ಗಡ್ಡಿ ಒಂದೇ ತಂದಿದ್ರಿ. ಅದು ತಂದಮೇಲೆ ಹಿಂಗೆ ಸ್ಟಾರ್ಟ್ ಮಾಡಿದೆ ಹೊಲಿಯೋಕ್ಕೆ. ಸಣ್ಣ ಪುಟ್ಟದ ಅದು ಇದು ಅಂಥವು ಇಂಥವು ಹೊಲ್ಕೊತ ಇದ್ದೆ. ಪಿಕೋಫಾಲು ಮಾಡೋಕ್ಕೆ ನನಗೆ ಬರ್ತಿರಲಿಲ್ಲ, ಹೆಂಗೆ ಕಲಿತೆ. ಪಿಕೋಫಾಲ್ ಮಾಡೋದು ಕಲಿತೆ, ಬಟ್ಟೆ ಬ್ಲೌಸ್ ಹೊಲಿಯೋದು ಕಲಿತೆ. ಮನೇಲೇ ಯೂಟ್ಯೂಬ್ ನೋಡಿ ಟ್ರೈ ಮಾಡಿ ನಾರ್ಮಲ್ ಬ್ಲೌಸ್ ಹೊಲಿಯೋದು ಕಲಿತೆ. ಈ ಥರ ಎಲ್ಲರೂ ಸ್ಟಾರ್ಟಿಂಗ್ ಬಟ್ ಎಲ್ಲ ಸಪೋರ್ಟ್ ಮಾಡಿದ್ರು, ಹಾಗೇನಿಲ್ಲ. ನಮ್ಮ ಮನೆಯವರು ಸಪೋರ್ಟ್ ಮಾಡಿದ್ರು, ಪ್ರತಿಯೊಬ್ಬರು ಎಲ್ಲರೂ ರಿಲೇಷನ್ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಸ್ಟಿಚ್ ಮಾಡೋದಕ್ಕೆ ನೀನು ಮಾಡು, ನಿಂಗೆ ಬರುತ್ತೆ, ನಾವೆಲ್ಲ ನಿಂಗೆ ಸಪೋರ್ಟ್ ಮಾಡ್ತೀವಿ, ತಂದು ಕೊಡ್ತೀವಿ ಅಂತ ಹೇಳಂದರು. ಅಷ್ಟೊತ್ತಿಗೆ ನನಗೊಂದು 3 ಜನ ಫ್ರೆಂಡು ಸಿಕ್ಕರು ನನ್ನ ಟೈಲರಿಂಗ್ ಜರ್ನಿನಲ್ಲಿ. ಅವರು ಸ್ಟಿಚ್ ಮಾಡೋ ಟೈಲರ್ಗಳೇ ಎಲ್ಲ ಫ್ರೆಂಡ್ಸು. ಅವರೆಲ್ಲರೂ ಒಂದೊಂದು ನನಗೆ ಹೇಳ್ಕೊಟ್ರು. ಒಬ್ಬಳು ಡ್ರೆಸ್ ಸ್ಟಿಚ್ ಮಾಡೋದು ಹೇಳ್ಕೊಡೋಷ್ಟೊತ್ತಿಗೆ ಅವ್ರ ಊರ ಕಡೆ ಹೋಗಿಬಿಟ್ರು, ಅವರು ಟ್ರಾನ್ಸ್ಫರ್ ಬಂದು. ಮತ್ತು ಇನ್ನೊಬ್ಬಳು ಬಂದು ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡೋಷ್ಟೊತ್ತಿಗೆ ಅವ್ರ ಊರ ಕಡೆನೂ ಅವರು ಟ್ರಾನ್ಸ್ಫರ್ ಆಯಿತು, ಹೋಗಿಬಿಟ್ರು. ಇದೇ ಥರ ಎಲ್ಲರೂ ಹೋದ್ಮೇಲೇನೂ ಯೂಟ್ಯೂಬ್ ನನ್ನ ಕೈ ಬಿಡಲಿಲ್ಲ. ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತಾ ನಾನು ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲನೂ ಕಲ್ತ್ಕೊಂಡೆ. ನನ್ನ ಫ್ರೆಂಡ್ ಒಬ್ಳು ಇದ್ಲು, ಅವಳು ಹೊಲಿತಿದ್ಲು. ಮೊನ್ನೆ ಒಂದಿನ ಕರೆಸ್ಕೊಂಡು ಅವಳ ಕಟ್ಟಿಂಗ್ ಅವಳು ಎಲ್ಲ ಕಲ್ತ್ಕೊಂಡೆ. ಪ್ರತಿಯೊಬ್ಬರದ್ದು ಹೀಗೆ ನೋಡಿ ಫ್ರೆಂಡ್ಸ್, ನಾನು ಇದೇ ಟೈಲರ್ ಅಂತ ಇಲ್ಲ, ಬಟ್ ನನ್ನ ಕಟ್ಟಿಂಗ್ ಒಂದೇ. ನನ್ನ ಬ್ಲೌಸಲ್ಲಿ ನಾನು ಹೊಲಿತಿರ್ಬೇಕಾದ್ರೆ ಏನೇನು ಪ್ರಾಬ್ಲಮ್ ಆಗ್ತಿತ್ತು, ಶೋಲ್ಡರ್ ಡ್ರಾಪು, ಬಗ್ಲಲ್ಲಿ ಏನೇನೋ ಪ್ರಾಬ್ಲಮ್ ಬರ್ತಿತ್ತು, ಈ ಥರ ನನ್ನ ಪ್ರಾಬ್ಲಮ್ನೆಲ್ಲ ಸರಿ ಮಾಡ್ಕೊಂಡಿನೇ ಹೊರತು ನಾನು ಯಾರ ಕಟ್ಟಿಂಗು ಕಲ್ತಿಲ್ಲ. ನಾನು ಏನು ಮೊದಲು ಸ್ಟಾರ್ಟಿಂಗ್ ಕಲ್ತಿದ್ನೋ ಅದೇ ಕಟ್ಟಿಂಗೇ ನನ್ನ ಹತ್ರ ಇರೋದು. ಬಟ್ ನೀವು ಬೇರೆಯವ್ರ ಹತ್ರ ಹೋದರೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಅವರು ಚೆನ್ನಾಗಿ ಹೊಲಿತಿರ್ತಾರೆ ಟೇಲರು, ನಮ್ಮ ಕಟ್ಟಿಂಗ್ ಬಿಟ್ಟು ಅವ್ರ ಕಟ್ಟಿಂಗ್ ಕಲಿಯೋಕೆ ಹೋಗೋದು, ಈ ಥರ ಮಾಡಬೇಡ್ರಿ. ನಿಮಗೆ ಕಲಿಯೋದಿತ್ತು ಕಲೀರಿ, ನೀಟಾಗಿ ಕಲೀರಿ, ಬೇಡ ಅಂಥೇಳಿಲ್ಲ. ಅದು ಕಲಿಯೋದ್ರ ಜೊತೆಗೆ ಏನು ಮಾಡಿರಿ, ನಿಮ್ಮ ಕಟ್ಟಿಂಗ್ ನೆನ್ಪಿಟ್ಕೊಡ್ರಿ. ನಿಮ್ಮ ಬ್ಲೌಸ್ ಕಟ್ಟಿಂಗ್ನಾಗ ಏನು ಪ್ರಾಬ್ಲಮ್ ಅದ ಅದಷ್ಟೇ ವಿಚಾರ ಮಾಡ್ಕೊಂಡು ಅದಷ್ಟೇ ಸೊಲ್ಯೂಷನ್ ಹುಡುಕೊಡ್ರಿ. ನೀವು ಬಿಟ್ಟು ಅವ್ರ ಕಟ್ಟಿಂಗ್ ಹಿಂಗದ ನನ್ನ ಕಟ್ಟಿಂಗ್ ಹಿಂಗದ ಅಂತ ಹೇಳಂದ್ರೆ ಉಲ್ಟಾ ಕನ್ಫ್ಯೂಷನ್ ಆಗ್ತದೆ ನಿಮಗೆ. ನೀವು ಬ್ಲೌಸ್ ಕಲಿಯೋದೇ ಆಗಲ್ಲ. ನಿಮ್ಮ ಕಟ್ಟಿಂಗ್ ಅನ್ನೋದು ಮರೆಯೋಕ್ಕೆ ಹೋಗಬೇಡ್ರಿ. ನೀವು ನಿಮ್ಮ ಕಟ್ಟಿಂಗ್ ಮೈಂಡ್ನಾಗ ಇಟ್ಕೊರಿ ಫಸ್ಟ್, ಸೆಕೆಂಡ್ ಆಮೇಲೆ ನೀವು ಬಗಲ್ದು ಪ್ರಾಬ್ಲಮ್ಮ ಇಲ್ಲ ಶೋಲ್ಡರ್ ಡ್ರಾ ಪ್ರಾಬ್ಲಮ್ಮ ಇಂಥರವು ಏನೇನು ಪ್ರಾಬ್ಲಮ್ ಆದ್ರೆ ಭೀ ಅದಕ್ಕೆ ಸೊಲ್ಯೂಷನ್ ಸಿಗ್ತದೆ, ಅದೇನಿಲ್ಲ. ಬಟ್ ನೀವು ಎಲ್ಲ ಬಿಟ್ಟಿಗೆ ಇದು ಬ್ಲೌಸ್ ಹಿಂಗೆ ಆಗ್ಯದಲ್ಲ, ನನ್ನ ಹಾಳೆ ಆಗ್ಯದ, ನಂಗೆ ಹೊಲಿಯೋಕ್ಕೆ ಆಗಲ್ಲ ಅಂತ ಯಾವತ್ತೂ ಕುತ್ಕೊಳ್ಳೋಕೆ ಹೋಗಬೇಡ್ರಿ. ನಮ್ಗಿಂತ ಮೀರಿದ್ದಿಲ್ಲ. ನಾವು ಮೊದಲು ಹುಟ್ಟಿದ್ದು ಬ್ಲೌಸ್ ಸೆಕೆಂಡ್ರಿ ಬಂದಿರೋದು, ನಮ್ಗಿಂತೂ ಆಗ್ಲಾರ್ದು ಯಾವುದೂ ಇಲ್ಲರಿ ಫ್ರೆಂಡ. ನಿಮ್ಗೆ ಇದೊಂದು ಹೇಳ್ತೀನಿ ನೋಡ್ರಿ. ಫಸ್ಟ್ ಕಷ್ಟ ಅಂತೇಳಿ ಕುಂತೇವಂದ್ರೆ ನಮ್ಮ ಕೈಯಿಂದ ಏನೂ ಸಾಧ್ಯ ಆಗಲ್ಲ. ನಮ್ಮ ಛಲಪಟ್ಟು ನಮ್ಗೆ ಯಾಕಂದರೆ ನಾವಿರೋ ಪ್ಲೇಸಲ್ಲಿ ಒಳ್ಳೆಯವರು ಅಷ್ಟೇ ಜನ ಇರ್ತಾರೆ, ಕೆಟ್ಟವರು ಅಷ್ಟೇ ಜನ ಇರ್ತಾರೆ. ನಿಮಗೆ ಇಬ್ಬರಿಗೆ ಸಪೋರ್ಟ್ ಮಾಡೋರಿದ್ದಾರೆ ಅಂದರೆ 10 ಜನ ಅದಕ್ಕೆ ಹಾಳು ಮಾಡೋರೇ ಇರ್ತಾರೆ. ಬಟ್ ಆ 10 ಜನ ಹಾಳು ಮಾಡೋರಿಗೆ ನಾವು ಯಾಕೆ ಹೆದರ್ಕೋಬೇಕು? ಆ ಇಬ್ಬರೇನು ಸಪೋರ್ಟ್ ಮಾಡೋರು ಇರ್ತಾರಲ್ಲ ಅವ್ರಿಗೆ ನಂಬಿ ನೀವು ವೀಡಿಯೋ ಮಾಡಕತ್ತಿದಂದ್ರೆ ನೀವು ವೀಡಿಯೋದಾಗ ಪೂರ್ತಿ ಹೆಂಗಂದ್ರೆ ನೀವು ಇದು ಆಗಲ್ಲ ಅಂತ ಹೇಳಿದ್ರೆ ಇದು ಹಾಗೇ ಆಗುತ್ತೆ ಅಂತ ಧೈರ್ಯ ತೊಗೊಂಡು ನೀವು ಕೆಲಸ ಮಾಡಿರಿ. ನಿಮ್ಗೆ ಯಾವ ಕೆಲಸನೂ ದೊಡ್ಡದಲ್ಲ. ನಾನು ಬಟ್ಟೆ ಹೊಲಿತೀನಿ, ಪಿಕೋಫಾಲ್ ಮಾಡ್ತೀನಿ, ಹ್ಯಾಂಡ್ ವರ್ಕ್ ಹಾಕ್ತೀನಿ ರೀ, ಮನೆ ಎಲ್ಲ ಕೆಲಸ ಮಾಡ್ಕೋತೀನಿ, 2 ಮಕ್ಕಳು ನೋಡ್ಕೋತೀನಿ. ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ ನೋಡಿರಿ. ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನನಗೇನೋ ಕಷ್ಟ ಅಂತ ಅನ್ಸಲ್ಲ. ಯಾಕಂದರೆ ನನ್ನ ಕೆಲಸಕ್ಕೆ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ನನಗೇನು ನಂಗೆ ಪ್ರತಿಯೊಬ್ಬರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನನಗೆ ಏನು ಇಷ್ಟೆಲ್ಲ ಕೆಲಸ ಮಾಡಿದ್ರು ನನಗೇನು ಬೇಜಾರು ಅಂಥೇಳಿ ಅನ್ಸೋದಿಲ್ಲ. ಬಟ್ ನಿಮಗೆ ಒಂದೇ ಹೇಳೋದು, ನಿಮಗೆ ಕಷ್ಟ ಅಂತ ಬಂದರೆ ನಿಮ್ಗೆ ಯಾರು ಆಗಲ್ಲ. ನಿಮ್ಮ ಕಷ್ಟ ಟೈಮಿಗೆ ನೀವು
ನಿಮ್ಗೆ ನಿಂದಿರಬೇಕು, ನಾವು ಧೈರ್ಯದಿಂದ ಇರಬೇಕು, ನಮ್ಮ ಕೆಲಸ ಆಗಬೇಕು ಅಂತ ಹೇಳಂದ್ರೆ ನೀವು ದುಡಿಲೇಬೇಕು, ಧೈರ್ಯದಿಂದ ನೀವು ಕೆಲಸ ಮಾಡ್ಕೊಳ್ಳೇಬೇಕು. ನನ್ನ ಕೈಯಿಂದ ಆಗಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ ನೋಡ್ರಿ. ಕಷ್ಟಪಟ್ಟು ನೀವು ದುಡಿದಿರಿ, ನೀವು ಎಲ್ಲ ಬಟ್ಟೆ ಹೊಲಿರಿ, ಹ್ಯಾಂಡ್ ವರ್ಕ್ ಹಾಕ್ರಿ, ಮಷಿನ್ ವರ್ಕ್ ಹಾಕ್ರಿ, ಪ್ರತಿಯೊಂದು ಮಾಡಿರಿ. ನೀವು ಏನು ಮಾಡ್ತಿರಲ್ಲ ಅದೇ ನಿಮ್ಮ ಕೈ ಹಿಡಿತದ. ಬಟ್ ನೀವು ಏನೂ ಆಗಲ್ಲ ಅಂತ ಕೂತ್ಕೊಂಡ್ರೆ ಅಂದ್ರೆ ನಿಮ್ಮ ಕೈಲಿ ಯಾವತ್ತೂ ಏನೂ ಆಗಲ್ಲ. ಬಟ್ ಇವ್ರು ಮಾತಾಡ್ತಾರಂತ ನೀವು ಟೆನ್ಷನ್ ತೊಗೋಬೇಡ್ರಿ. ಯಾರು ಮಾತಾಡೋರು ನಮಗೇನು ಕೊಟ್ಟು ನಡ್ಸೋಕ್ಕಾಗಲ್ಲ. ಯಾರು ನಮ್ಮ ಮನೇನ ನಾವು ಏನು ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂದ್ಕೊಂಡಿವಲ್ಲ ಅದನ್ನೆಲ್ಲ ನಾವೇ ಮಾಡೋಕ್ಕಾಗೋದು, ಬೇರೆಯವ್ರು ಯಾರೂ ಮಾಡೋಕ್ಕಾಗಲ್ಲ. ಬಟ್ ನೀವು ಯಾರು ಅಂತಾರಂತ ತಲೆ ಕೆಡಿಸ್ಕೊಂಡು ನಿಮ್ಮ ಲೈಫ್ ಹಾಳು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನನಗೇನೋ ನನ್ನದು ಒಂಚೂರು ಮೋಟಿವೇಶನ್ ನಿಮಗೂ ಹೆಲ್ಪ್ ಆಗುತ್ತೇನೋ, ನನ್ನ ಮಾತು ನಿಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ಹೇಳೀನಿ. ಬಟ್ ಇಷ್ಟ ಆದರೆ ಲೈಕ್ ಕೊಡಿರಿ ಫ್ರೆಂಡ, ಸಪೋರ್ಟ್ ಮಾಡಿರಿ. ಇದ್ರ ಜೊತೆಗೆ ಒಂದು 3 ನಾರ್ಮಲ್ ಬ್ಲೌಸ್ ಹೊಲ್ದೀನಿ. ಯಾಕಂದರೆ ಈ ಹ್ಯಾಂಡ್ ವರ್ಕ್ ಹಾಕೋಂತ ನಿಮಗೆ ಮೋಟಿವೇಶನ್ ವೀಡಿಯೋ ಮಾಡ್ಬೇಕಂತೇಳಿ ಮಾಡತ್ತೀನಿ. ಇದರ ಒಂದು 3 ಬ್ಲೌಸ್ಗಳು ಹೊಲ್ದೀನಿ. ಒಂದು 3 ಬ್ಲೌಸ್ ನಾರ್ಮಲ್ ಅದಾವ, ಒಂದು 3 ಇವು ಅಷ್ಟು. ಇದೊಂದು ಈ 3 ನಾರ್ಮಲ್ ಹೊಲ್ದಿ ನೋಡ್ರಿ. ಈಗ ಇದು ನಾರ್ಮಲ್ ಬ್ಲೌಸಿಗೆ ಹಿಂಗೆ ನೀಟಾಗಿ ಗೋಟ್ ಕಟ್ಟೀನಿ. ಹೆಂಗಂದ್ರೆ ಕೊಡೋದು 50 ರೂಪಾಯಿ ರೀ ಸಾದಾ ಜಂಪರ್ಕ, ಆದರೆ ಎಲ್ಲ ಕೆಲಸ ಪರ್ಫೆಕ್ಟ್ ಆಗಿರ್ಬೇಕು ಅವ್ರಿಗೆ. ಪರ್ಫೆಕ್ಟಾಗಿ ನೀಟಿಗೆ ಹಿಂಗೆಲ್ಲ ಕೈವಲ್ಗಿ ಮಾಡ್ಬೇಕು ನೋಡ್ರಿ. ತೋಳಿಗೆ ಒಳಗಿನ ಸೈಡ್ ಹಿಂಗೆಲ್ಲ ಕೈವಲ್ಗಿ ಮಾಡಿ ಹಿಂಗೆ ಹುಕ್ಸ್ ಹಚ್ಚಿ ಎಲ್ಲ ಫಿನಿಶಿಂಗ್ ಎಲ್ಲ ಕೊಡಬೇಕೆ. ಓರ್ಲಕ್ಕೊಂದಿಲ್ಲ ಅಂದ್ರೆ ಎಲ್ಲ ಕೊಡಬೇಕೆ ನಾವು ಫಿನಿಶಿಂಗ್, ಅದೇನಿಲ್ಲ. ಅದ್ರ ರೇಟ್ ಮಾತ್ರ ಕಮ್ಮಿ ಅದಾರಪ್ಪ, ಏನಿಲ್ಲ. ಈಗ ಇದು ಹ್ಯಾಂಡ್ ವರ್ಕ್ ಒಂದು ಬ್ಲೌಸಿಗೆ ಹಾಕಿ ನೋಡ್ರಿಗ, ಇದು ತೋಳಿಗೆ ಹಿಂಗೆ ಹಾಕಿ ನೋಡ್ರಿಗೆ ವರ್ಕ್. ನನ್ನ ಮೋಟಿವೇಶನ್ ವೀಡಿಯೋಗಳು ನಿಮಗೆ ಇಷ್ಟ ಅದು ಅಂದ್ರೆ ಸಪೋರ್ಟ್ ಮಾಡಿರಿ ಫ್ರೆಂಡ್, ಕಮೆಂಟ್ ಮಾಡಿರಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಿಮ್ಮದು ನಿಮ್ಮ ಲೈಫಲ್ಲಿ ಏನಾಗೈತಿ ಅನ್ನೋದು ನನಗೂ ಹೇಳ್ಕೊಡ್ರಿ. ಬಟ್ ನನ್ನ ಲೈಫಲ್ಲಿ ಇನ್ನೂ ಶಾರ್ಟ್ಕಟ್ಟಲ್ಲಿ ಒಂಚೂರು ಹೇಳ್ಕೊಂಡೀನಿ ನಿಮ್ಮ ಹತ್ರ. ಯಾಕಂದರೆ ಈ ಸಡನ್ಲಿ ಒಂದಿಷ್ಟಕ್ಕಾಗಿ ಮುಗಿಯೋದಿಲ್ಲ, ಯಾವುದೂ ಆಗಲಿ ಮುಗಿಯಲ್ಲ. ನಿಮ್ಮ ಜೊತೆ ಒಂಚೂರು ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಶೇರ್ ಮಾಡ್ಕೊಂಡೀನಿ. ಸಪೋರ್ಟ್ ಮಾಡಿರಿ ಫ್ರೆಂಡ್. ಬಾಯ್ ಫ್ರೆಂಡ್.